we discussed in the last class about entire J label, right? ಇಲ್ಲಿವರೆಗೂ ನಾವು ಒಂದಿಷ್ಟು ಕ್ಲಾಸ್ ಬಗ್ಗೆ ಕಲಿಲಿಕ್ಕೆ ಇತ್ತಿದ್ವಿ. ಮೇನ್ ಮೆಥಡ್ ಬೇಕು, ಫ್ರೇಮ್ ಬೇಕು, ಕಾಂಪೋನೆಂಟ್ಸ್ ಗಳು ಬೇಕು. ಇಫ್ ಯು ಆರ್ ಪರ್ಫಾರ್ಮಿಂಗ್ ಎನಿ ಆಕ್ಷನ್ಸ್, ನಾವ್ ಏನಾದ್ರೂ ಆಕ್ಷನ್ ಆಡ್ತಿದೀವಿ ಅಂದ್ರೆ ಆಕ್ಷನ್ ಲಿಸ್ನರ್ಸ್ ಬೇಕು ಅಂತ ಹೇಳಿ. ಒಂದು ವಿಂಡೋನ ನಾನು ಡಿಸೈನ್ ಮಾಡ್ತೀನಿ, ಅಪ್ಲಿಕೇಶನ್ ನಾನು ಡಿಸೈನ್ ಮಾಡ್ತೀನಿ ಅಂದ್ರೆ ವಿ ಯೂಸ್ ಟು ಮೂವ್ ವಿತ್ ಸೆವರಲ್ ಕಾಂಪೋನೆಂಟ್ಸ್. All such components are to be put on one particular container. There are several containers which are supported in Java. Java ಒಳಗಡೆ ಬೇರೆ ಬೇರೆ ರೀತಿಯ ಕಂಟೈನರ್ ಗಳಿಗೆ ಸಪೋರ್ಟ್ ಮಾಡ್ತದ ಅಂತ ಕಲ್ತಿದ್ವಿ, ರೈಟ್? ನಾವು ಜೆ ಫ್ರೇಮ್ ಇರಬಹುದು, ಅಥವಾ ನಮ್ಗೆ ಜೆ ಅಪ್ಲೆಟ್ ಇರಬಹುದು, ಜೆ ವಿಂಡೋ ಇರಬಹುದು. There are different type of containers are used. ನಾವು ಬೇರೆ ಬೇರೆ ಕಂಟೈನರ್ ಗಳನ್ನ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಕಾಂಪೋನೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಡಿಸ್ಕಷನ್ ಮಾಡಿದ್ವಿ, right? In the last class we discussed about J label, right? How to label to be put on the label ಅನ್ನೋ ಕಾಂಪೋನೆಂಟ್ ಅಂದ್ರೆ ಏನು, ಅದನ್ನ ಹೆಂಗ್ ನಾನು ಕಂಟೈನರ್ ಹಾಕ್ತೀನಿ ಅಂತ ಹೇಳಿ. ಇವತ್ತಿನ ಕ್ಲಾಸ್ ಒಳಗಡೆ we used to discuss about the one more component of Swing that we called as J text field or text box ಅಂತ ಹೇಳ್ತೀವಿ. ಆ J text box ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದನ್ನ ಹೆಂಗ್ ಬರಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಕಲಿತಾ ಇದ್ದೀವಿ. ಜಸ್ಟ್ ಫೋಕಸ್ ಆನ್ ಇಟ್. See, we are talking about J text field. ನಾವು ಇವತ್ತು J text field ಅಂದ್ರೆ ಏನು ಅಂತ ಕಲಿಲಿಕ್ಕೆ. See, J text field ಅಂದ್ರೆ whenever you are working with, ಆಗಲೇ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಇತ್ತಿದ್ವಿ. ಯಾವಾಗ ನಾನು ಒಂದು ಕಾಂಪೋನೆಂಟ್ ಜೊತೆಗೆ ಅಥವಾ ಯಾವಾಗ ನಾನು ಒಂದು ಕಂಟೈನರ್ ಜೊತೆ ಕೆಲಸ ಮಾಡ್ತೀನಿ ಅಂದ್ರೆ ಯೂಸರ್ ನೇಮ್ ಅಂತ ಕೊಟ್ಟೆ, ಒಂದು ಅಪ್ಲಿಕೇಶನ್ ಲಾಗಿನ್ ಪಾಸ್ವರ್ಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಲಿಕ್ಕೆ ಇರ್ತೀವಿ, ಯೂಸರ್ ನೇಮ್ ಅಂತ ಕೊಟ್ಟೆ, ಮುಂದೆ ನೇಮ್ ಎಂಟರ್ ಮಾಡ್ಲಿಕ್ಕೆ ಒಂದು ಜಾಗ ಬೇಕಲ್ಲ, ದಟ್ ಈಸ್ ಕಾಲ್ಡ್ ಅಸ್ ಟೆಕ್ಸ್ಟ್ ಬಾಕ್ಸ್ ವೇರ್ ವಿ ಯೂಸ್ ಟು ಎಂಟರ್ ಅವರ್ ಡಾಟಾಸ್. ನಮ್ಮ ಡಾಟಾಗಳನ್ನ ನಾವು ಎಂಟರ್ ಮಾಡ್ತೀವಿ, ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಅಸ್ ಟೆಕ್ಸ್ಟ್ ಫೀಲ್ಡ್ ಅಂತ ಹೇಳ್ತೀವಿ. ಹಂಗ ಕೆಲಸ ಮಾಡ್ಬೇಕು ಅಂದ್ರೆ ನನಗೆ ಆ ಟೆಕ್ಸ್ಟ್ ಬಾಕ್ಸ್ ಬೇಕಾಗತ್ತಲ್ಲ, ಆ ಟೆಕ್ಸ್ಟ್ ಬಾಕ್ಸ್ ಗೆ ನಾವು ಜಾವಾ ಒಳಗೆ ತಗೋಬೇಕು ಅಂದ್ರೆ ವಿ ಯೂಸ್ ಟು ವರ್ಕ್ ವಿತ್ J text field. It is a lightweight component that allows the editing of a single line of text. ಒಂದು ಸಿಂಗಲ್ ಲೈನ್ ಟೆಕ್ಸ್ಟ್ ಗಳನ್ನ ಎಡಿಟ್ ಮಾಡ್ಲಿಕ್ಕೆ, ಬರೀಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಅಂತ ಹೇಳ್ತೀವಿ. J text field is the simplest swing text component. ಒಂದು ಸಿಂಪಲ್ ಇರುವಂತಹ ಒಂದು ಸ್ವಿಂಗ್ ಕಾಂಪೋನೆಂಟ್ ಅದ ಅಂತ ಹೇಳೋದು. ಅಂದ್ರೆ it is also probably most widely used for text component. J text field allows you to edit one line of text. It is derived from J text component, right? J text component ದಿಂದ ಇದನ್ನ ಡಿರೈವ್ ಮಾಡಿವಿ. ಇಲ್ಲಿ ಒಂದು ಸಿಂಗಲ್ ಲೈನ್ ಕೋಡಿಂಗ್ ಬರೀಲಿಕ್ಕೆ ಅಥವಾ ಸಿಂಗಲ್ ಲೈನ್ ಏನಾದ್ರೂ ಟೆಕ್ಸ್ಟ್ ಗಳನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ, ಟೆಕ್ಸ್ಟ್ ಫೀಲ್ಡ್ ಅನ್ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿರ್ತೀವಿ. The J text field uses the document interfaces to its model, right? J text field ಯಾವತ್ತೂ ಏನ್ ಮಾಡುತ್ತೆ, ಡಾಕ್ಯುಮೆಂಟ್ ಇಂಟರ್ಫೇಸ್ ಗೆ ಅಂದ್ರೆ ಎಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಇರ್ತೀರಿ ಅಲ್ಲಿ ಒಂದು ಆಸ್ ಅ ಇಂಟರ್ಫೇಸ್ ಆಗಿ, ಅಂದ್ರೆ ಇಂಟ್ರಾಕ್ಟಿವ್ ಇನ್ ನೇಚರ್ ವಿತ್ ಯೂಸರ್ಸ್, ಯೂಸರ್ ಗೆ ಇಂಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇದು ಕೆಲಸ ಮಾಡ್ತದ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ವರ್ಕ್ ಮಾಡ್ತಾ ಇರೋದು ಅದು ಹೆಂಗ್ ಬರಿಬೇಕು, ರೈಟ್? ನಾಗಲೇ ಹೇಳಿದ ಹಾಗೆ ನಿಮ್ಗ ಇಟ್ಸ್ ಅ ಕಾಮನ್ ಕ್ಲಾಸ್ ವಿಚ್ ಹ್ಯಾಸ್ ಟು ಇನ್ಹೆರಿಟೆಡ್ ಫ್ರಮ್ ವಿಚ್ ಫೀಲ್ಡ್. ನಾವು ಕಾಂಪೋನೆಂಟ್ ಗಳನ್ನ ತಗೊಳ್ಳಿಕ್ಕೆ ಇರ್ತೀನಿ, ಎಲ್ಲಿದಿಂದ J text field ಅನ್ನ ಎಲ್ಲಿದಿಂದ ತಗೊಳ್ಳಿಕ್ಕೆ ಇರ್ತೀನಿ ಅಂತ ಹೇಳಿರ್ತೀವಿ. ವಿ ಆರ್ ಟೇಕಿಂಗ್ ದಿಸ್ ಫ್ರಮ್ J component class, J text component class ದಿಂದ ತಗೊಳ್ಳಿಕ್ಕೆ ಇರ್ತೀವಿ. ಅದಕ್ಕೆ J text component ದಿಂದ ತಗೋತೀನಿ ಅಂದ್ರೆ ಅದನ್ನ ಇನ್ಹೆರಿಟ್ ಮಾಡ್ತೀನಿ, ಇನ್ಹೆರಿಟ್ ಮಾಡಿ ನನ್ನ ಫೀಲ್ಡ್ ಗೆ ಹಾಕೋತೀನಿ ಅಂತ ಹೇಳ್ದಂಗೆ. ಅದಕ್ಕೆ ಪಬ್ಲಿಕ್ ಕ್ಲಾಸ್ J text field extends J text component implements swing ಅಂತ ಹೇಳ್ತೀವಿ. ನಾವೇನಾದ್ರೂ ಮುಂದೆ ಆಕ್ಷನ್ ಗಳನ್ನ ಮಾಡಿದ್ರೆ ಇಂಪ್ಲಿಮೆಂಟ್ಸ್ ಯೂಸ್ ಮಾಡ್ಲಿಕ್ಕೆ ಇರ್ತೀವಿ. ಈಗ ಸದ್ಯಕ್ಕೆ ನಾವ್ ಏನ್ ಮಾಡ್ಲಿಕ್ಕೆ ಇರ್ತೀವಿ, ವಿ ಆರ್ ವರ್ಕಿಂಗ್ ವಿತ್ ಅ ಕ್ಲಾಸ್ ವಿಚ್ ಇಸ್ ಎಕ್ಸ್ಟೆಂಡಿಂಗ್ ಅವರ್ J components ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಯೂಸ್ ಟು ವರ್ಕ್ ವಿತ್ ಅನದರ್ ಕ್ಲಾಸಸ್. ನಾವು ಮುಂದೆ ಏನಾಗ್ತೀವಿ, ಕನ್ಸ್ಟ್ರಕ್ಟರ್ ಗಳನ್ನ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಟರ್ ಗಳಂದ್ರೆ ಏನು, ಹೆಂಗ್ ಕೆಲಸ ಮಾಡ್ತಾವ ಅಂತ ಹೇಳಿ. ಯಾವಾಗ ನೀವು J text field ಕ್ಲಾಸ್ ಜೊತೆ ಕೆಲಸ ಮಾಡತ್ತಿ ಒಂದಿಷ್ಟು ಮೆಥಡ್ಸ್ ಗಳು ಬರ್ತಾವ, ಆ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಕಾಮನ್ ಕನ್ಸ್ಟ್ರಕ್ಟರ್ಸ್ ಗಳನ್ನ ಯೂಸ್ ಮಾಡ್ತೀವಿ. J text field ಅಂದ್ರ ಒಂದು ಟೆಕ್ಸ್ಟ್ ಫೀಲ್ಡ್ ರೆಡಿ ಮಾಡ್ತದ, ಬ್ಲಾಂಕ್ ಇರುತ್ತೆ, ಅಲ್ಲಿ ಏನು ಡಾಟಾ ಇರಂಗಿಲ್ಲ. J text field ವಿತ್ ಸ್ಟ್ರಿಂಗ್, ಅಲ್ಲಿ ಏನ್ ಮಾಡ್ತೀವಿ, ಟೆಕ್ಸ್ಟ್ ಫೀಲ್ಡ್ ರೆಡಿ ಅದ, ರೈಟ್? ಈ ರೀತಿ ಬ್ಲಾಂಕ್ ಇರಂಗಿಲ್ಲ, ಬ್ಲಾಂಕ್ ಬದಲಾಗಿ ಏನಾದ್ರೂ ಒಂದನ್ನ ಮೆಸೇಜ್ ನ ಡಿಸ್ಪ್ಲೇ ಮಾಡಿರುತ್ತೆ, ಏನಾದ್ರೂ ಬರೀಲಿಕ್ಕೆ ಡಿಸ್ಪ್ಲೇ ಮಾಡಿರ್ತದೆ. ಇಂಟ್ ಕಾಲಮ್ಸ್ ವಿತ್ ಕಾಲಮ್ಸ್ ಮಾಡ್ತೀವಿ, ಅಥವಾ ಎಡಿಟಿಂಗ್ ಫೀಲ್ಡ್ ಕಾಲಮ್ಸ್ ಗಳನ್ನ ಮತ್ತೆ ಕಾಲಮ್ ಗಳನ್ನ ಆಡ್ ಮಾಡ್ಲಿಕ್ಕೆ ಬೇಕಲ್ಲ, ಹಂಗ್ ಮಾಡ್ತೀವಿ. There are some different type of constructors. One is J text field of, which is a blank text field ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ. J text field of string, J text field of string and column, J text field only columns. ಇವೆಲ್ಲನೂ ಕೂಡ ನಾವ್ ಏನ್ ಮಾಡ್ತೀವಿ, ಈ ಕನ್ಸ್ಟ್ರಕ್ಟರ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ there are some methods. ಯಾವ್ದಾವು, if you are performing something void action listeners,
Exactly. This we discussed in the last classes and last unit also. ನಾವೇನಾದ್ರೂ ಅದ್ರ ಮೇಲೆ ಕೆಲಸ ಮಾಡ್ತೀನಿ, ಟೈಪ್ ಮಾಡ್ಬೇಕು ಪ್ರೋಗ್ರಾಮ್ ನಾವು ಅಂದ್ರೆ ಆಕ್ಷನ್ ಪರ್ಫಾರ್ಮೆನ್ಸ್ ಮಾಡತ್ತೀನಿ. ಯಾವ ರೀತಿ ಆಕ್ಷನ್? ಟೆಕ್ಸ್ಟ್ ಆಕ್ಷನ್ ಪರ್ಫಾರ್ಮೆನ್ಸ್ ಮಾಡತ್ತೀನಿ. ಇದು ಹೆಂಗ್ ಆಕ್ಷನ್ ಆಗ್ತದ್ರಿ? ಕೀ ಪ್ರೆಸ್ ಆಗತ್ತ, ಕೀ ಆಗುತ್ತ, ಕೀ ಟೈಪ್ ಮಾಡ್ಲಿಕ್ಕೆ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ಸೋ ವಿ ಡಿಸ್ಕಸ್ ಇನ್ ದ ಲಾಸ್ಟ್ ಯೂನಿಟ್ ಒಳಗಡೆ ಡಿಸ್ಕಷನ್ ಮಾಡೀವಿ. ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಡಾಟಾ ಎಂಟರ್ ಆಗ್ಲಿಕ್ಕೆ ಆಕ್ಷನ್ ಆಗ್ಲಿಕ್ಕೆ ಯಾವ ಇವೆಂಟ್ ಆಗ್ಲಿಕ್ಕೆ ಟೆಕ್ಸ್ಟ್ ಇವೆಂಟ್ ಅಂದ್ರೆ ಎಂಟರ್ಡ್ ಕೀ ಇವೆಂಟ್ಸ್ ಆಗ್ಲಿಕ್ಕೆ ಅಂತ ಹೇಳ್ತೀವಿ. ಹಂಗ ಆಕ್ಷನ್ ಯಾವ್ದಾಗ್ಲಿಕ್ಕೆ ಅನ್ನೋದನ್ನ ಹೇಳಲಿಕ್ಕೆ, ಅದನ್ನ ಆಡ್ ಮಾಡ್ಲಿಕ್ಕೆ ನಾವು ಆಕ್ಷನ್ ಲಿಸ್ನರ್ಸ್ ಗಳನ್ನ ಹೇಳ್ತೀವಿ. ನೆಕ್ಸ್ಟ್ ಆಕ್ಷನ್ ಗೆಟ್ ಆಕ್ಷನ್ ಅಂತ ಬರಿತೀವಿ. ಸೆಲ್ಫ್ ಫಾಂಟ್ ಸೈಜ್ ಚೇಂಜ್ ಆಗ್ಲಿ ಅಂತ ಬರಿತೀವಿ. ರೈಟ್, ಆಕ್ಷನ್ ಲಿಸ್ನರ್ ನ ರಿಮೂವ್ ಮಾಡಂತ ಬರಿತೀವಿ. ದಿಸ್ ಆಲ್ ಡಿಫರೆಂಟ್ ಟೈಪ್ ಆಫ್ ಮೆಥಡ್ಸ್ ವಿಚ್ ಆರ್ ಯೂಸ್ಡ್. ಇವೆಲ್ಲಾ ಮೆಥಡ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ, ಬರಿತೀವಿ ಅಂತ ಹೇಳಿಗೆತ್ತೀವಿ. ನೆಕ್ಸ್ಟ್ ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಸಿಂಪಲ್ ಪ್ರೋಗ್ರಾಮ್ ಅನ್ನ ಬರೆದು ನೋಡೋ ಪ್ರಯತ್ನ ಪಡೋಣಂತೆ. ಜಸ್ಟ್ ಜೆ ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್ ಹೆಂಗಿದೆ ಅಂತ ಹೇಳಿ. ಸಿ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರೋಗ್ರಾಮ್. ನೀವು ಈ ಪ್ರೋಗ್ರಾಮ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ನನ್ಗೆ ತಿಳಿಯುತ್ತೆ. ಇಲ್ಲಿ ನಾನು ಫಸ್ಟ್ ಲೈನ್ ಇಂಪೋರ್ಟ್ ಜಾವಾ ಎಕ್ಸ್ ಡಾಟ್ ಸ್ವಿಂಗ್ ಡಾಟ್ ಸ್ಟಾರ್ ಹಾಕಿದೀವಿ. ಅಂದ್ರೆ ನಾವಿಲ್ಲಿ ಸ್ವಿಂಗ್ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಅದನ್ನ ಇಂಪೋರ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸ್ ಬರ್ತೀವಿ, ಜೆ ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್ ಅಂತ ಒಂದು ಪ್ರೋಗ್ರಾಮ್ ಬರ್ಲಿಕ್ಕೆ ಎಕ್ಸಾಂಪಲ್ ಪ್ರೋಗ್ರಾಮ್ ಅಂತ ಹೇಳಿಕ್ಕೆ. ನೆಕ್ಸ್ಟ್ ಪಬ್ಲಿಕ್ ಸ್ಟಾಟಿಕ್ ವೈಡ್ ಮೇನ್ ಆಫ್ ಸ್ಟ್ರಿಂಗ್. ಇಲ್ಲಿ ನಾನು ಫ್ರೇಮ್ ಕ್ರಿಯೇಟ್ ಮಾಡ್ಕೋಬೇಕು ನಾವು ಕ್ಲಾಸ್ ಕಲ್ತಿರೋ ಪ್ರಕಾರ. ರೈಟ್, ಜೆ ಫ್ರೇಮ್ ಇಸ್ ಈಕ್ವಲ್ ಟು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಜೆ ಫ್ರೇಮ್ ಇಸ್ ಅ ಕ್ಲಾಸ್. ಜೆ ಫ್ರೇಮ್ ಎಫ್ ಇಸ್ ಈಕ್ವಲ್ ಟು ನ್ಯೂ ಜೆ ಫ್ರೇಮ್ ಆಫ್ ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್. ಇದ್ರದೊಂದು ಫ್ರೇಮ್ ಕ್ರಿಯೇಟ್ ಆಯ್ತು. ಅದ್ರೊಳಗಡೆ ನೀನೇನೋ ಒಂದು ಟೆಕ್ಸ್ಟ್ ಫೀಲ್ಡ್ ಅನ್ನ ಡಿಸ್ಪ್ಲೇ ಮಾಡ್ಬೇಕನ್ನಾಗತ್ತಿ, ವರ್ಕ್ ಮಾಡ್ಬೇಕನ್ನಾಗತ್ತಿ. ಅದಕ್ಕ ಜೆ ಟೆಕ್ಸ್ಟ್ ಫೀಲ್ಡ್ ಬೇಕು. ಅದಕ್ಕೆ ವೇರಿಯೇಬಲ್ ತಗೋತಾನ ಜೆ ಟೆಕ್ಸ್ಟ್ ಫೀಲ್ಡ್ T1, T2 ಎರಡು ವೇರಿಯೇಬಲ್ ತಗೊಂಡ ಅಂದ್ರೆ ಎರಡನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ. T1 is equal to new J text field of welcome to Java. Right, welcome to Java ಅಂತ ಹೇಳಿ ಪ್ರಿಂಟ್ ಆಗುತ್ತಾ. T1 is equal to set bounds of 15, 100, 200, 30. ಇವೆಲ್ಲ ಮೆಥಡ್ಸ್ ಅದಾವ್ರಿ. ಸೆಟ್ ಬೌಂಡ್ಸ್ ಏನ್ ಮಾಡುತ್ತೆ, ನಿಮ್ಗೆ ಸೈಜ್ ಅನ್ನ ಅದು ಯಾವ ರೀತಿ ಡಿಸ್ಪ್ಲೇ ಆಗ್ಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ T2 is equal to new text field of AWT tutorials. ಇದು ಪ್ರಿಂಟ್ ಆಗುತ್ತಾ. ನೆಕ್ಸ್ಟ್ ಆಡ್ ಮಾಡಬೇಕು ಈ ಫ್ರೇಮ್ ಗೆ, ಬದೇ ಕ್ರಿಯೇಟ್ ಮಾಡಿದ್ರಲ್ಲ ಆಡ್ ಮಾಡಬೇಕು. ಇದು ಯಾವ ರೀತಿ ಅದರಿ? ಎಫ್ ಅದ, ಎಫ್ ಆಬ್ಜೆಕ್ಟ್ ಮೂಲಕ ಆಡ್ ಮಾಡ್ತೀವಿ. ಎಫ್ ಡಾಟ್ ಆಡ್ ಆಫ್ T1 ನ ಫ್ರೇಮಿಗೆ ಆಡ್ ಮಾಡಿದೆ. ಎಫ್ ಡಾಟ್ ಆಡ್ ಆಫ್ T2 ನ ಫ್ರೇಮಿಗೆ ಆಡ್ ಮಾಡಿದೆ. ಆ ಫ್ರೇಮ್ ಅದ ಸೈಜ್ ಅನ್ನ ಬರಿತೀವಿ, ಫ್ರೇಮ್ ಅದ ಲೇಔಟ್ ಬರಿತೀವಿ, ಫ್ರೇಮ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಸೆಟ್ ವಿಸಿಬಲ್ ಅಂತ ಬರಿತೀವಿ. ಇವು ಮೂರನ್ನು ಹಾಕ್ತಿವಿ. ಒಂದು ಸೈಜ್ ಇದೆ, ಒಂದು ಲೇಔಟ್ ಅದ ಎಷ್ಟು ಬೇಕು ಅನ್ನಕ್ಕ, ಆಮೇಲೆ ಅದು ಕಾಣಿಸ್ಬೇಕು ಅನ್ಲಿಕ್ಕೆ ಸೆಟ್ ವಿಸಿಬಲ್ ಅಂತ ಹಾಕ್ತಿವಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗಿದೆ, ಈಗ ನಾವು ಯು ಆರ್ ಏಬಲ್ ಟು ಕ್ರಿಯೇಟ್ ದಿಸ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ನಮ್ಗೆ ಏನ್ ಮಾಡ್ಲಿಕ್ಕೆ ಅಂದ್ರ ಎರಡು ಟೆಕ್ಸ್ಟ್ ಫೀಲ್ಡ್ ಅನ್ನ ತೋರಿಸ್ಲಿಕ್ಕೆ ಪ್ರಿಂಟ್ ಮಾಡ್ಲಿಕ್ಕೆ ಅಂತ ಹೇಳಿಕ್ಕೆ. ಲೆಟ್ ಅಸ್ ಸಿ. ಇಲ್ಲೊಂದು ಇದು ನಾ ಸ್ವಲ್ಪ ಎಕ್ಸಿಕ್ಯೂಟ್ ಮಾಡೋ ನೋಡೋಣಂತೆ. Just a minute. For this we used to work with notepad. ನಮ್ಗೆ ಇದು ನೋಟ್ಪ್ಯಾಡ್ ಬೇಕಾಗುತ್ತೆ. Is it visible to you people? Notepad is visible? No. Notepad is not visible to you people. Just a minute. I will go with the Windows and copy paste text in the example 1. Then save as. Just a minute, dear students. See, I'm going to share the screen in front of you people now. Text field example 1.java. ಈ ಪ್ರೋಗ್ರಾಮ್ ಆಗಲೇ ಬರೆದಿರೋ ಆ ಪ್ರೋಗ್ರಾಮ್ ನ ಇಲ್ಲಿ ಕಾಪಿ ಮಾಡಿದ್ದೀನಿ, ನಾ ಏನು ಬೇರೆ ಮಾಡಿಲ್ಲ. ಇಂಪೋರ್ಟ್ ಜಾವಾ ಎಕ್ಸ್ ಡಾಟ್ ಸ್ಟ್ರಿಂಗ್ ಡಾಟ್ ಸ್ಟಾರ್ ಕ್ಲಾಸ್ ಟೆಕ್ಸ್ಟ್ ಫೀಲ್ಡ್ ಆಫ್ ಎಕ್ಸಾಂಪಲ್. ಜೆ ಫ್ರೇಮ್ ಒಂದು ಫ್ರೇಮ್ ಕ್ರಿಯೇಟ್ ಮಾಡ್ಕೊಂಡೆ, ಟೆಕ್ಸ್ಟ್ ಫೀಲ್ಡ್ ತಗೊಂಡೆ, ಫೀಲ್ಡ್ ಒಳಗಡೆ ಜಾವಾ ವೆಲ್ಕಮ್ ಟು ಜಾವಾ ಪಾಯಿಂಟ್ ಅಥವಾ ವೆಲ್ಕಮ್ ಟು ಜಾವಾ ಅಂತ ಅನ್ನೋಣ, ವೆಲ್ಕಮ್ ಟು ಟೆಕ್ಸ್ಟ್ ಟ್ಯುಟೋರಿಯಲ್ಸ್ ಅನ್ನೋಣಂತೆ. Text box display. Right, now I'm going to save this program. Now how to execute, you are familiar, I hope so. Command prompt, right? Command prompt open ಮಾಡಿದ ಕಾಣಿಸುತ್ತೆಲ್ಲ, cd backslash cd java cd bin. Is it visible to you people? Kindly respond it.
No, just a minute. Now I'm going to make you people to visible now. Now, are you able to visualize my screen? And screen display idella, right? Desktop ide nandu. Yes. ಈ ಡೆಸ್ಕ್ಟಾಪ್ ಪ್ರಕಾರ ನಾನು ಈಗ ಒಂದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಾಕತ್ತೀನಿ. ಕಾಣಿಸ್ತದೆ ಕಮಾಂಡ್ ಪ್ರಾಂಪ್ಟ್? ಕಮಾಂಡ್ ಪ್ರಾಂಪ್ಟ್ ವಿಸಿಬಲ್ ಇದೆ ರೀ? ಯಾಕೆ ಇಲ್ಲಿ ನಾವು ಈಗ ನನ್ನ ಪ್ರೋಗ್ರಾಮ್ ಹೆಸರು ಏನದ ರೀ? ಜಾವಾ ಸಿ ಟೆಕ್ಸ್ಟ್. ನನ್ನ ಪ್ರೋಗ್ರಾಮ್ ಹೆಸರು ಏನ್ ಕೊಟ್ಟಿದ್ದೀವಿ ನಾವು? ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್ 1. ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್ 1 ಅಂತ ಕೊಟ್ಟಿದ್ದೀವಿ. ಜಸ್ಟ್ ಅ ಮಿನಿಟ್. .java ರನ್ ಮಾಡ್ತೀವಿ. It is showing several errors because ಏನಾದ್ರೂ ಮಿಸ್ಟೇಕ್ ಆಗಿದೆ. ಈ ಪ್ರೋಗ್ರಾಮ್ದಾಗ ಇಲ್ಲಿ ತೋರಿಸಿದ್ರಾಗ ಎಲ್ಲಾದ್ರೂ ಟೈಪ್ ಆಗುವಾಗ ಎಲ್ಲ ಎಕ್ಸ್ಟ್ರಾ ಟೈಪ್ ಆಗಿದೆ ಇಲ್ಲಿ. ಟೆಕ್ಸ್ಟ್ ಫೀಲ್ಡ್ ಎರರ್ಸ್. ಜಸ್ಟ್ ಅ ಮಿನಿಟ್. ಈಗ ಇನ್ನೊಂದು ಬರೀತೀನಿ ನಾನಿಲ್ಲಿ. ಟೆಕ್ಸ್ಟ್ ಫೀಲ್ಡ್ 1 ಪ್ರೋಗ್ರಾಮ್ ಬರ್ದಿರೋದಿದೆಯಲ್ಲ ಅದನ್ನ ರನ್ ಮಾಡೋಣ ಅಂತ. ಇಲ್ಲಿ ಮಾತ್ರ ಟೈಮು ಇಲ್ಲ. Here we are I will show one more program which is already there. Here ಇಲ್ಲೊಂದು ಪ್ರೋಗ್ರಾಮ್ ನಾವು ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ ಅಂತ ಬರ್ದಿದ್ದೀವಿ. ಆಕ್ಷನ್ ಪರ್ಫಾರ್ಮ್ಡ್ ಅಂತ ಹೇಳಿ. ಇಲ್ಲಿ ಪಬ್ಲಿಕ್ ಕ್ಲಾಸ್ ಟೆಕ್ಸ್ಟ್ ಫೀಲ್ಡ್ ಎಕ್ಸಾಂಪಲ್ ಇಂಪ್ಲಿಮೆಂಟ್ ಆಕ್ಷನ್ ಲಿಸ್ನರ್ ಅಂದ್ರೆ ಒಂದು ಆಕ್ಷನ್ ಲಿಸ್ನರ್ ನ ಹ್ಯಾಕ್ ಮಾಡಿದೀವಿ. ಜಾವಾ see this is our program. Now we used to enter the value where 10 20 ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಸರ್ 30 ಅಂತ ಬರ್ಲಿಕ್ಕೆ. ಇದು ಆನ್ಸರ್ ವಿಸಿಬಲ್ ಅದಲ್ರಿ? ಪ್ರೋಗ್ರಾಮ್ ಔಟ್ಪುಟ್ ವಿಸಿಬಲ್ ಇದೆಯಾ? ಈಗ 10 + 20 30 ಅಂತ ಬಂದಿದೆ. ಈಗ ನಾ ಮೈನಸ್ ಹೊಡೆದ್ರೆ -10 ಅಂತ ಬರ್ಲಿಕ್ಕೆ. ಸಿ ಇಲ್ಲಿ ಏನೇನ್ ಮಾಡ್ಲಿಕ್ಕೆ ಅಂತ ಅಬ್ಸರ್ವ್ ಮಾಡ್ರಿ. ಇದು ಒಂದೊಂದು ಜೆ ಫ್ರೇಮ್ ಅದ, ರೈಟ್? ಇದೊಂದು ಟೆಕ್ಸ್ಟ್ ಬಾಕ್ಸ್ ಇದೆ, ಇದೊಂದು ಟೆಕ್ಸ್ಟ್ ಬಾಕ್ಸ್ ಇದೆ, ಇದೊಂದು ಟೆಕ್ಸ್ಟ್ ಬಾಕ್ಸ್ ಇದೆ. 3 ಟೆಕ್ಸ್ಟ್ ಬಾಕ್ಸ್ ಅದಾವು, 2 ಬಟನ್ ಗಳದಾವು. ಬಟನ್ ಮೇಲೆ ಇದು ಪ್ರಿಂಟ್ ಆಗ ಪ್ಲಸ್ ಅಂತ ಪ್ರಿಂಟ್ ಮಾಡೀನಿ, ಇಲ್ಲಿ ಮೈನಸ್ ಅಂತ ಪ್ರಿಂಟ್ ಮಾಡೀನಿ. ಇಲ್ಲಿ ವ್ಯಾಲ್ಯೂಗಳನ್ನ ತಗೊಳ್ಳಿಕತ್ತೀನಿ ಅಂತ ಹೇಳ್ತೀನಿ. ಸಿ ಇದಕ್ಕೆ ಏನೇನ್ ಬೇಕು? 3 ಟೆಕ್ಸ್ಟ್ ಬಾಕ್ಸ್ಗಳು ಬೇಕು, 2 ಬಟನ್ಗಳು ಬೇಕು, ಅದರ ಜೊತೆಗೆ ಒಂದು ವಿಂಡೋ ಬೇಕು, ಒಂದು ಫ್ರೇಮ್ ಬೇಕು. ಸಿಆರ್ ಇದಕ್ಕೆ ಇದನ್ನ ನೋಡ್ರಿ. ಜೆ ಫ್ರೇಮ್ ಒಂದು ಫ್ರೇಮ್ ತಗೊಂಡ್ರಿ, ಇಲ್ಲಿ ಒಂದು ಟೆಕ್ಸ್ಟ್ ಫೀಲ್ಡ್ ತಗೊಂಡ್ರಿ, ಅದ್ರ ಬೌಂಡ್ ಬರ್ದಿರಿ. ಫಾರ್ ಎಕ್ಸಾಂಪಲ್ ಇದನ್ನ ಬರೀತೀನಿ, ಇಲ್ಲಿ ಟ್ಯಾಬ್ ಕೊಡ್ತೀನಿ. ಇದು 2ನೇ ತಗೊಂಡಿರಿ, 2ನೇ ಟೆಕ್ಸ್ಟ್ ಫೀಲ್ಡ್. ಇದು 3ನೇ ಟೆಕ್ಸ್ಟ್ ಫೀಲ್ಡ್. ಕಾಣಿಸ್ತದ್ರಿ? 3 ಟೆಕ್ಸ್ಟ್ ಫೀಲ್ಡ್ ತಗೊಂಡೇವಿ, ರೈಟ್? ಒಂದು ಬಟನ್ ತಗೊಂಡೇವಿ, ಬಟನ್ ಒಳಗಡೆ ನಾ ಪ್ಲಸ್ ಬರ್ದಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬಟನ್ ತಗೊಂಡೇವಿ, ಅದರೊಳಗಡೆ ನಾ ಮೈನಸ್ ಬರ್ದಿದ್ದೀವಿ. ಪ್ಲಸ್ ಮೈನಸ್ ಟೆಕ್ಸ್ಟ್ ಫೀಲ್ಡ್ 1, ಟೆಕ್ಸ್ಟ್ ಫೀಲ್ಡ್ 2, ಟೆಕ್ಸ್ಟ್ ಫೀಲ್ಡ್ 3 ಅಂಡ್ ಜಾವಾ ಫ್ರೇಮ್. ಈ ಇದ್ರೊಳಗಡೆ ನೀವು ಬಟನ್ ಒಳಗಡೆ ಆಕ್ಷನ್ ಪರ್ಫಾರ್ಮೆನ್ಸ್ ಮಾಡತ್ತೀರಿ ಅಂತೇಳಿ b1.action performs this ಅಂತ ಆಕ್ಷನ್ ಲಿಸ್ನರ್ ದಿಸ್ ಅಂತ ಕೊಡ್ತೀರಿ. b2 ಒಳಗಡೆ ಆಕ್ಷನ್ ಮಾಡ್ತೀರಿ, ಮೈನಸ್ ಕ್ಲಿಕ್ ಮಾಡಿ ಅದಕ್ಕೆ ಆಕ್ಷನ್ ಲಿಸ್ನರ್ ಯೂಸ್ ಮಾಡ್ಲಿಕ್ಕೆ. ಇಲ್ಲಿ ಆಕ್ಷನ್ ಲಿಸ್ನರ್ ಹಾಕಿರಿ. ಈಗ ಇವೆಲ್ಲಾನು ಆಡ್ ಮಾಡ್ಬೇಕಲ್ಲ. ಎಫ್ ಡಾಟ್ ಆಡ್ tf1 ಅನ್ನ ಆಡ್ ಮಾಡತ್ತೀರಿ. ನೆಕ್ಸ್ಟ್ tf3 ನ ಆಡ್ ಮಾಡತ್ತೀರಿ. ನೆಕ್ಸ್ಟ್ b1 ನ ಆಡ್ ಮಾಡತ್ತೀರಿ, b2 ನ ಆಡ್ ಮಾಡತ್ತೀರಿ. ಆಮೇಲೆ ಸೈಜ್, ಆಮೇಲೆ ವಿಸಿಬಲ್ ಅಂಡ್ ಟ್ರೂ. ಈ ಪೋರ್ಷನ್ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಆಕ್ಷನ್ ಪರ್ಫಾರ್ಮ್ಡ್. ಯಾವಾಗ ಆಕ್ಷನ್ ಮಾಡ್ಬೇಕು ಅದ್ರಾಗ ಏನ್ ಕೋಡಿಂಗ್ ಇದೆ? ಒಂದು ಟೆಕ್ಸ್ಟ್ ಬಾಕ್ಸ್ ಕೊಟ್ಟಿದ್ದು ಸ್ಟ್ರಿಂಗ್ ಒಳಗೆ ಇರ್ತದೆ, ಆ ಸ್ಟ್ರಿಂಗ್ ಒಳಗೆ ಸ್ಟೋರ್ ಮಾಡ್ತೀರಿ. ಟೆಕ್ಸ್ಟ್ ಬಾಕ್ಸ್ 1, ಟೆಕ್ಸ್ಟ್ ಬಾಕ್ಸ್ 2. ಆಮೇಲೆ ಅದನ್ನ ಇಂಟೀಜರ್ ಕನ್ವರ್ಟ್ ಮಾಡ್ತೀರಿ. ಆಮೇಲೆ ಈ ಇವೆಂಟ್ ಜೊತೆ ಕಂಪೇರ್ ಮಾಡ್ತೀರಿ. ಇಫ್ ಇಟ್ ಇಸ್ ಅ b1 ಇತ್ತು ಅಂತಂದ್ರೆ, ಅಂದ್ರೆ ಇಲ್ಲಿ b1 ಅಂತ ಏನು ಆಕ್ಷನ್ ಬರ್ದಿರಲ್ಲ ಅದು ಇತ್ತು ಅಂದ್ರೆ ಪ್ಲಸ್ ಮಾಡ್ರಿ ಅಂತ ಹೇಳ್ತೀರಿ. b2 ಇತ್ತಂದ್ರೆ ಮೈನಸ್ ಮಾಡ್ರಿ ಅಂತ ಹೇಳ್ತೀರಿ. ದಿಸ್ ಇಸ್ ಆಲ್ ಅಬೌಟ್ ಅ ಬೇಸಿಕ್ ಆಫ್ ದಿಸ್ ಕೋಡಿಂಗ್. ಈ ಕೋಡಿಂಗ್ ಇದು ಒಂದು ಬೇಸಿಕ್ ಎಕ್ಸಾಂಪಲ್ ಇದೆ, ರೈಟ್? ದಿಸ್ ಇಸ್ ಆಲ್ ಅಬೌಟ್ ಅವರ್ ಜಾವಾ ಟೆಕ್ಸ್ಟ್ ಫೀಲ್ಡ್ ಪ್ರೋಗ್ರಾಮ್.
Remaining things we will discuss in the next classes, right? Thank you.